ಗುರು 2027 ವರ್ಲ್ಡ್ ಕಪ್ಗೆ ನಮ್ಮ ಇಂಡಿಯಾದವರು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದು. ಅಫ್ಘಾನಿಸ್ತಾನ ನಮ್ಮ ಇಂಡಿಯಾಗೆ ಟೂರ್ ಮಾಡಿರೋ ಕಾರಣದಿಂದ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ಮೊದಲನೇ ಮ್ಯಾಚ್ ಸಗತ್ತಾಗಿ ನಮ್ಮ ಇಂಡಿಯಾದವರು ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳೋದು. ಆದರೆ ರಮಾನದ ಗುರ್ಬಾಸ್ಗೆ ನೀವು ಕ್ರೆಡಿಟ್ ಕೊಡಲೇಬೇಕು, ಯಾಕಂದ್ರೆ ಆ ರೀತಿಯಾದಂಥ ಕ್ರಿಕೆಟ್ ಆಡಿದ್ದಾರೆ ರಮಾನದ ಗುರ್ಬಾಸ್ ಅವರು ಸಗತ್ತಾಗಿ ಆಡಿದ್ದಾರೆ ಅಂತ ಹೇಳೋದು. ಅದು ನಮ್ಮ ಇಂಡಿಯಾ ಪರವಾಗಿ ಯಾರು ಸಗತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಮತ್ತು ಏನು ಚೆನ್ನಾಗಾಯಿತು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು, ಇಂಡಿಯಾದವರು ಫಸ್ಟ್ ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ, ಯಾಕಂತಂದ್ರೆ ಸಖತ್ತಾಗಿರುವಂಥ ಬೌಲಿಂಗ್ ಇದು ಇರೋಂಥ ಗ್ರೌಂಡ್ ಅದು. ಯಾಕಂದ್ರೆ ಧರ್ಮಶಾಲದಲ್ಲಿ ನಿಮಗೆ 50 ಓವರ್ ಮ್ಯಾಚ್ ಇದ್ದು 25 ಓವರ್ಸ್ಗೆ ಮ್ಯಾಚ್ ರೆಡ್ಯೂಸ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಇಂಡಿಯಾದವ್ರು ಬೌಲಿಂಗ್ ಕೂಡ ತಗೊಳ್ತಾರೆ. ಗುರು 26 ರನ್ಗೆ 3 ವಿಕೆಟ್ ಬಿದ್ದಿರುತ್ತೆ. ಅಲ್ಲಿಂದ ಗುರ್ಬಾಸ್ ಅವರು ಬರ್ತಾರೆ. ಗುರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳೋದು. ಕೌಂಟರ್ ಅಟ್ಯಾಕ್ನ ಮಾಡಿದ್ದು ರಮಲ್ ಗುರ್ಬಾಸ್ ಅವರು ಅಫ್ಘಾನಿಸ್ತಾನ ಪರವಾಗಿ ಫಾಸ್ಟೆಸ್ಟ್ 50 ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾರೆ ಮತ್ತು ಫಾಸ್ಟೆಸ್ಟ್ 100 ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾರೆ ರಮಾನಲ್ಲ ಗುರ್ಬಾಸ್ ಅಂತ ಹೇಳೋದು. ಅವ್ರ ಕೇಪಬಿಲಿಟಿ ಬಗ್ಗೆ ಯಾರಿಗೂ ಡೌಟ್ ಇರಲ್ಲ, ಯಾಕಂತಂದರೆ IPL ಕೂಡ KKR ಆಡಿದಾಗ ಸಖತ್ತಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಮತ್ತು ನಮ್ಮ ಇಂಡಿಯಾ ಅಗೇನ್ಸ್ಟ್ ಕೂಡ T20 ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆದರೆ T20 ಆಡೋ ಪರ್ಫಾರ್ಮೆನ್ಸ್ನ ODIಯಲ್ಲಿ ತಂದಿರೋದಂತೂ ಸಖತ್ ಸ್ಪೆಷಲ್ ಎಬಿಲಿಟಿ ಅಂತ ಹೇಳೋದು. ಯಾಕಂದರೆ ಆ ರೀತಿ ಪ್ರೆಷರಲ್ಲಿ ಇತ್ತು ಅಫ್ಘಾನಿಸ್ತಾನ ಟೀಮು. 195 ರನ್ ಸ್ಕೋರ್ ಮಾಡೋದಕ್ಕೆ ಇಲ್ಲಿ ಮೇನ್ ಕಾಂಟ್ರಿಬ್ಯೂಷನ್ ಮಾಡಿರೋದಿಲ್ಲಿ ರಮಲ್ ಗುರ್ಬಾಸ್ ಅಂತ ಹೇಳ್ಬೋದು. 195 ರನ್ 100 ರನ್ನಿಂದ ರಮಲ್ ಗುರ್ಬಾಸ್ ಅವರದೇ 95 ರನ್ನು. ಮೊಹಮ್ಮದ್ ನಬಿ ಆಗಿರೋದು ಮತ್ತು ಒಮರ್ ಜಾಯ್ ಆಗಿರೋದು ಮತ್ತು ಶಹೀದಿ ಅವರಿಗಿರೋರು 4 ಜನ ಕಾಂಟ್ರಿಬ್ಯೂಷನಿಂದ 195 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ. ಇಲ್ಲಿ ಗುರ್ಬಾಸ್ ಏನಾದ್ರು ಇದ್ದಿದ್ರೆ ಪಕ್ಕ 250 ರನ್ ಮೇಲೆ ಹೊಡಿತಾ ಇದ್ರು ಅಂತ ಹೇಳ್ಬೋದು. ಇಂಡಿಯಾದವರು ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ. ಏನಪ್ಪ ಇಂಡಿಯಾದವ್ರು ಬ್ಯಾಟಿಂಗ್ ಬರ್ಬೇಕಾದ್ರೆ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಬಂದಿದ್ರು ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಅವ್ರಿಗೆ ಸಖತ್ತಾದಂಥ ಬೌಲಿಂಗ್ನ ಮಾಡ್ತಾರೆ ರಮಲ್ ಗುರ್ಬಾಸ್ ಅವರು ಅಂತ ಹೇಳಿ. ಗುರ್ಬಾಸ್ ಅವರು ವಿಕೆಟ್ ಕೀಪರು. ಒಮರ್ ಜಾಯ್ ಅವರು ಸಖತ್ತಾಗಿ ಬೌನ್ಸರ್ ಆಗ್ತಾರೆ, ಅದು ಇಂಜುರಿ ಆಗುತ್ತೆ ಅಂತ ಹೇಳೋದು. ಅಲ್ಲಿಂದ ಸ್ವಲ್ಪ ಸ್ಟ್ರಗಲ್ ಸ್ಟಾರ್ಟ್ ಆಗುತ್ತೆ ರೋಹಿತ್ ಶರ್ಮಾಗೆ ಅಂತ ಹೇಳೋದು. ಆದರೂ ಕೂಡ ಬಿಡದೆ ಆಡ್ತಾ ಇರ್ತಾರೆ, ರನ್ಔಟ್ ಆಗೋಗ್ತಾರೆ ಅಂತ ಹೇಳೋದು. ಅಲ್ಲಿಂದ ಶುಭ್ಮನ್ ಗಿಲ್ ಹಾಗೂ ಇಶಾನ್ ಕಿಶನ್ ಅವರು ಸಖತ್ತಾಗಿ ಆಡ್ತಾರೆ. ವಿರಾಟ್ ಕೊಹ್ಲಿ ಅವರು ಇಲ್ಲದೆ ಕಾಣಿದೆ. ಇಲ್ಲಿ ಇಶಾನ್ ಕಿಶನ್ ಒಳ್ಳೆ ಚಾನ್ಸ್ ಸಿಕ್ತು ಅಂತ ಹೇಳೋದು. ಚೆನ್ನಾಗಿ ಸಿಕ್ಕಿರುವಂಥ ಅವಕಾಶದಲ್ಲಿ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ಅಂತ ಹೇಳೋದು. ಮತ್ತು ಚೆನ್ನಾಗಿ ಫಿನಿಶಿಂಗ್ ಟಚ್ನ ಕೊಡ್ತಾರೆ ನಮ್ಮ KL ರಾಹುಲ್ ಅವರು. ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅವರು ಅಷ್ಟೊಂದು ಕ್ಲಿಕ್ ಆಗಲಿಲ್ಲ. ಇಶಾನ್ ಕಿಶನ್ ಅಂತ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡೋದು. ಮತ್ತು ನಮ್ಮ ಕರ್ನಾಟಕದ KL ರಾಹುಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ ಎಷ್ಟು 39 ರನ್ ಆಲ್ಮೋಸ್ಟ್ 15-17 ಬಾಲಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳೋದು. ಮತ್ತು ನಾಯಕ ಆಗಿರುವಂಥ ಶುಭ್ಮನ್ ಗಿಲ್ ಅವರು 82 ರನ್ನು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳೋದು. ಇಲ್ಲಿ ರಮಾನದ ಗುರ್ಬಾಸ್ ಹಾಗೂ ಇಲ್ಲಿ ಶುಭ್ಮನ್ ಗಿಲ್ ಅವರ ಪರ್ಫಾರ್ಮೆನ್ಸಿಂದ ಮತ್ತು ನಮ್ಮ KL ರಾಹುಲ್ ಪರ್ಫಾರ್ಮೆನ್ಸು ಈ ಮ್ಯಾಚ್ ಹೈಲೈಟ್ಸ್ ಅಂತ ಹೇಳ್ಬೋದು. ನಮ್ಮ ಇಂಡಿಯಾದವರು ಡಾಮಿನೇಟ್ ವಿಕೆಟ್ನ ಕಳಿಸ್ಕೊಂಡಿದ್ದಾರೆ. ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ವಿಡಿಯೋ ನಿಮಗೆ ಶೇರ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.